ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪ ಆರೋಪ ಸದನ ಸಲಹಾ ಸಮಿತಿ ಸಭೆಯಲ್ಲೂ ಸ್ಪಷ್ಟನೆಗೆ ಪಟ್ಟು ಹಿಡಿದ ಬಿಜೆಪಿ. ಸಚಿವ ಜಾರ್ಜ್ ರಾಜೀನಾಮೆ ವಿಷಯ ಪ್ರಸ್ತಾಪಿಸಿದ್ರು ವಿಪಕ್ಷ ನಾಯಕರು. ಅದಕ್ಕೆ ಅವೆಲ್ಲ ಸುಳ್ಳೇ ಸುಳ್ಳು, ಯತೀಂದ್ರ ಹಾಗೆಲ್ಲ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡತ್ತಾ ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಅದಕ್ಕೆ ಇಲ್ಲಪ್ಪ ಯತೀಂದ್ರ ಹಸ್ತಕ್ಷೇಪ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪುನರುಚ್ಚಾರ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಸಚಿವ ಜಾರ್ಜ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಇಂಧನ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ವದಂತಿಯ ಬಗ್ಗೆ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಜಾರ್ಜ್ ರಾಜೀನಾಮೆ ನೀಡೋ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು ಅವರು ಯಾಕೆ ರಾಜೀನಾಮೆ ಕೊಡ್ತಾರೆ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ. ಸುಳ್ಳು ಆರೋಪ, ಕೆಜೆ ಜಾರ್ಜ್ ರಾಜೀನಾಮೆ ನೀಡಿಲ್ಲ, ಜಾರ್ಜ್ ಸದನದಲ್ಲೇ ಉತ್ತರ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲ್ಲದಕ್ಕೂ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ, ಯಾರು ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ, ಯಾರು ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜು ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗಿಲ್ಲ ಅಂತ ಸದನದಲ್ಲಿ ನಾನು ಹೇಳಿದ್ದೀನಿ. ಒಬ್ಬರು ಸಚಿವರು ರಾಜೀನಾಮೆ ಕೊಡೋದು ಅಷ್ಟು ಸುಲಭನಾ? ವಿಧಾನಸೌಧದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ನೀಡಿದ್ದಾರೆ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟು ಹಿಡಿಯೋದಿಲ್ಲ, ನಮ್ಮ ಇಲಾಖೆಯಲ್ಲಿ ಯತೀಂದ್ರ ಯಾವ ಹಸ್ತಕ್ಷೇಪನೂ ಮಾಡಿಲ್ಲ, ನಾನು ದಿನಾನೂ ಸಿಎಂ ಜೊತೆ ಮಾತಾಡ್ತೀನಿ ಅಂತ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಯವಿಟ್ಟು ಕ್ಷಮಿಸಬೇಕು. ನಿಮಗೆ ಸತ್ಯಕ್ಕೆ ದೂರವಾದ ಅದನ್ನು ಹಾಕಬೇಡಿ. ನಾನು ಈಗಾಗಲೇ ಕ್ಲಾರಿಫೈ ಮಾಡಿದೆ, ಅಸೆಂಬ್ಲಿಯಲ್ಲಿ ಮಾಡಿದ್ದೀನಿ, ಅದರ ವಿಚಾರ ಹಾಕಿ ಅಷ್ಟೇ. ನೋಡ್ರಿ, ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದೆನಾ? ಈಗಾಗಲೇ ಹೇಳಿದ್ದೀನಿ, ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂದ್ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರು ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ಬರು ಮಿನಿಸ್ಟ್ರ್ ರಾಜೀನಾಮೆ ಕೊಡೋದು ಅಂದ್ಬಿಟ್ಟು ಇದು ಸುಲಭನಾ? ಕೊಡ್ತಾರಾ? ಕೊಡಬೇಕಾದ್ರೆ ಬಂದುಬಿಟ್ಟು ಹೇಳ್ತೀವಿ ನಿಮಗೆ. ನೋಡಿ, ನೀವು ಸುಮ್ಮನೆ ನೋಡಿ, ಎ ಸಿಗಳು ಬರೋದು, ಡಿ ಸಿಗಳು ಬರೋದು, ಎಸ್ ಪಿಗಳು ಬರೋದು, ಅವ್ರಿಗೆ ವರ್ಗಾವಣೆ ಆಗೋದು ಮಾಮೂಲು ತಾನೆ. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟು ಹಿಡಿಯೋದಿಲ್ಲ. ಎದುರುಬಿಟ್ರೆ ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು, ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ಇವಾಗ ಏನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಮತ್ತೊಂದು ಸಲ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸದನ ಸಮಿತಿಯಲ್ಲಿ ಇದ್ರ ಬಗ್ಗೆ ಪಟ್ಟು ಹಿಡಿದ್ರು ವಿಪಕ್ಷ ನಾಯಕರು. ಸ್ಪಷ್ಟನೆ ಕೊಡಿ, ಏನದು ಹಸ್ತಕ್ಷೇಪದ ವಿಷಯ ಅಂತ ಪಟ್ಟು ಹಿಡಿದ್ರು ಅಂತ ಇದೆ. ಆನಂದ್, ಏನೇನು ಚರ್ಚೆ ಆಯ್ತು ಅಲ್ಲಿ? ಸದನ ಸಲಹಾ ಸಮಿತಿ ಸಭೆ ಕರೆದಿರ್ತಕ್ಕಂಥದ್ದು ಈ ಬಾರಿ ಅಧಿವೇಶನವನ್ನು ವಿಸ್ತರಣೆ ಮಾಡೋ ಸಂಬಂಧಪಟ್ಟ ಹಾಗೆ. ಈ ಸಭೆ ಒಂದು ರೀತಿ ಸೌಜನ್ಯಪೂರ್ಣವಾಗಿರುತ್ತದೆ. ಯಾಕೆಂತಂದರೆ ಅಲ್ಲಿ ಏನು ಆರೋಪ ಪ್ರತ್ಯಾರೋಪಗಳು ಇರುವುದಿಲ್ಲ. ಆದರೆ ಅಕಾಡೆಮಿಕ್ ಆಗಿರ್ತಕ್ಕ ಸಬ್ಜೆಕ್ಟ್ ಅಂದರೆ ಕಲಾಪವನ್ನು ವಿಸ್ತರಣೆ ಮಾಡೋ ವಿಚಾರದಲ್ಲಿ, ಮೊಟಕು ಮಾಡುವಂಥ ವಿಚಾರದಲ್ಲಿ, ಬಿಲ್ಗಳನ್ನು ತರುವಂಥ ವಿಚಾರಗಳಲ್ಲಿ ಚರ್ಚೆ ಆಗುತ್ತೆ. ಸೊ ಅಲ್ಲಿ ಆ ಸಂದರ್ಭದಲ್ಲಿ ಸಹಜವಾಗಿ ಅಕಾಡೆಮಿಕ್ ವಿಚಾರದಲ್ಲಿ ಜಟಾಪಟಿ ಆಗುತ್ತೆ. ಆದರೆ ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥ ಸುದ್ದಿಗಳು ಮತ್ತು ಸಚಿವ ಜಾರ್ಜ್ ಅವರು ಸದನದಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಇವತ್ತು ಸದನ ಸಲಹಾ ಸಮಿತಿ ಸಭೆಯಲ್ಲಿ ಹಿರಿಯರು ಭಾಗವಹಿಸಿದಂಥ ಈ ಸಭೆಯಲ್ಲಿ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಜಾರ್ಜ್ ಅವರು ಇವತ್ತು ಹೇಳಿಕೊಟ್ಟಿದ್ದಾರೆ. ಏನು ವಿಚಾರ ಅಂತಕ್ಕಂಥ ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಒಂದು ಉತ್ತರ ಕೊಡುವ ಪ್ರಯತ್ನವನ್ನು ಸಿಎಂ ಅವರು ಮಾಡಿದ್ದಾರೆ. ಜೊತೆಗೆ ಯತೀಂದ್ರ ಅವರ ಹಸ್ತಕ್ಷೇಪ ಇದೆಯಲ್ಲ ಸರ್ ಅಂತ ಕೇಳಿದ್ದಕ್ಕೂ ಕೂಡ ಸಿಎಂ ಅವರು ಯತೀಂದ್ರ ಹಾಗೆಲ್ಲ ಮಾಡೋದಿಲ್ಲ ಅಂತಕ್ಕಂಥ ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ಸಚಿವ ಜಾರ್ಜ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡತ್ತಾ ಸರ್ ಅಂತಕ್ಕಂಥ ಮಾತನ್ನು ಹೇಳಿದಾಗಲೂ ಕೂಡ ಮುಖ್ಯಮಂತ್ರಿ ಕಾರ್ಯದರ್ಶಿಗಳು ಹಾಗೆಲ್ಲ ಇಲ್ಲ ಅಂತಕ್ಕಂಥ ಸಮಜಾಯಿಷಿಯನ್ನು ಕೊಡುವ ಪ್ರಯತ್ನವನ್ನು ಸಿಎಂ ಅವರು ಮಾಡಿದ್ದಾರೆ.
ಒಂದು ಅನೌಪಚಾರಿಕವಾಗಿರ್ತಕ್ಕಂಥ ಚರ್ಚೆಯ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ಯಾಕೆಂದರೆ BSc ಸಭೆ ಕರೆದಿರ್ತಕ್ಕಂಥದ್ದೇ ಬೇರೆ ಉದ್ದೇಶಕ್ಕೆ, ಅಲ್ಲಿ ಎಲ್ಲರೂ ಕೂಡ ಸೇರಿದಾಗ ಸಹಜವಾಗಿ ರಾಜಕೀಯವಾಗಿ ಸಂಚಲನ ಕಾರಣವಾಗಿರ್ತಕ್ಕಂಥ, ರಾಜಕೀಯವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಿಗೆ, ವಿಶ್ಲೇಷಣೆಗಳಿಗೆ, ಚರ್ಚೆಯನ್ನು ಹುಟ್ಟುಹಾಕಿರ್ತಕ್ಕಂಥ ಸಬ್ಜೆಕ್ಟ್ಗಳು ಯಾವಿರುತ್ತೋ ಅವೆಲ್ಲವೂ ಕೂಡ ಸಹಜವಾಗಿ ಅನೌಪಚಾರಿಕ ಚರ್ಚೆ ಆಗುತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಜಾರ್ಜ್ ಅವರ ರಾಜೀನಾಮೆ ಬಗ್ಗೆ ಚರ್ಚೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಎಲ್ಲ ಹಿರಿಯ ನಾಯಕರು ಸೇರಿರ್ತಕ್ಕಂಥ ಸದನ ಸಲಹಾ ಸಮಿತಿಯಲ್ಲಿ ಈ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಯಾವುದೇ ರೀತಿಯ ಪಟ್ಟು ಹಿಡಿತಕ್ಕಂಥ ಕೆಲಸವನ್ನು ಮಾಡಲ್ಲ, ಬದಲಾಗಿ ಅದನ್ನು ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಇವತ್ತು ಆರ್ ಅಶೋಕ್ ಮತ್ತು ಪ್ರತಿಪಕ್ಷದಲ್ಲಿರ್ತಕ್ಕಂಥ ಸದಸ್ಯರುಗಳು ಮಾಡಿರುವಂಥದ್ದು. ಅದಕ್ಕೆ CM ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಈ ಒಂದು ರಾಜೀನಾಮೆ ಪ್ರಹಸನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಸಚಿವ ಜಾರ್ಜ್ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪವನ್ನು ಮಾಡುವಂಥ ಪ್ರಯತ್ನ ಯತೀಂದ್ರ ಅವರು ಮಾಡಿಲ್ಲ ಮತ್ತು ಒಬ್ಬ ಸಚಿವ ರಾಜೀನಾಮೆ ಕೊಡ್ತಕ್ಕಂಥ ಸುಲಭವೂ ಕೂಡ ಅಲ್ಲ. ನಾನು 78ರಲ್ಲೇ ಏನು ಸಚಿವನಾಗಿ ಕೆಲಸ ಮಾಡಿದ್ದೇನೆ. ನೀವೆಲ್ಲ ಮಾಧ್ಯಮಗಳೇ ಈಗ ಪ್ರತಿನಿಧಿಗಳೇನಿದ್ದೀರಿ, ನೀವು ಬರೋಕ್ಕಿಂತ ಮುಂಚಿತವಾಗಿ ನಾನು ಮಿನಿಸ್ಟರ್ ಆಗಿದ್ದೆ, ಆ ಕರ್ತವ್ಯದ ಬಗ್ಗೆ ನನಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಜೊತೆಗೆ ಇವೆಲ್ಲವೂ ಸುಳ್ಳು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಸಚಿವ ಜಾರ್ಜ್ ಅವರು ಮಾಡಿದ್ದಾರೆ. ಇದ್ರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಒಟ್ಟಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇವೆಲ್ಲವೂ ಸುಳ್ಳು ಅಂತಕ್ಕಂಥದ್ದು, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂತಕ್ಕಂಥ ಮಾಧ್ಯಮಗಳಿಗೆ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿಗೆ ಈಗೇನು ನಡೀತಿರ್ತಕ್ಕಂಥ ವಿದ್ಯಮಾನಗಳು, ಕೆಲವೊಂದಷ್ಟು ಅನುಮಾನಗಳು, ಸಂಶಯಗಳಿಗೆ ಒಂದು ಪೂರ್ಣ ವಿರಾಮ ಹಾಕ್ತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಸಚಿವ ಜಾರ್ಜ್ ಅವರು ಕೂಡ ಮಾಡಿದ್ದಾರೆ. ಮತ್ತು ಈ ಒಂದು ವಿಚಾರದಲ್ಲಿ ಹತ್ತಾರು ಅನುಮಾನಗಳು ಮೂಡಿದ ಹಾಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ, ಅದಕ್ಕೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರದ ಕಡೆಯಿಂದ ಮಾಡಲಾಗ್ತಾ ಇದೆ. ಭಾವನಾ, ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.